ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಒಡ್ಡರಾಧನೆಯ ಆಯ್ದ ಕಥಾಭಾಗವಾಗಿರ್ತಕ್ಕಂತಹ ಸುಕುಮಾರ ಸ್ವಾಮಿ ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ಕಥಾಭಾಗದ ಆಶಯ ಹಾಗೆ ಆ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರ ಪರಿಚಯದ ಬಗ್ಗೆ ಮೊದಲು ನೋಡೋಣ. ಆ ನಂತರ ಇಲ್ಲಿ ಬಹುಮುಖ್ಯವಾಗಿ ಯಾವ ಯಾವ ಪಾತ್ರಗಳು ಯಾವ ಯಾವ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಆಗ್ತವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈಗ ನೇರವಾಗಿ ಆಶಯವನ್ನ ಗಮನಿಸ್ತಾ ಹೋಗೋಣ. ನೋಡಿ, ವಿದ್ವಾಂಸನ ಮಕ್ಕಳಾದ್ರೂ ವಿದ್ಯಾವಂತರಾಗದೆ ಎಲ್ಲರಿಂದ ಅಪಮಾನಕ್ಕೆ ಒಳಗಾಗ್ತಕ್ಕಂತಹ ಇಲ್ಲಿ ಎರಡು ಪಾತ್ರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಗ್ನಿಭೂತಿ ಮತ್ತೆ ವಾಯುಭೂತಿ ಈ ವ್ಯಕ್ತಿಗಳು ಅಥವಾ ಈ ಮಕ್ಕಳೇನ್ ಮಾಡ್ತಾರಪ್ಪ ಅಂದ್ರೆ ವಿದ್ಯಾವಂತರ ಮಕ್ಕಳಾಗಿದ್ರು ಕೂಡ ಇವರು ಎಲ್ಲೋ ಒಂದ್ ಕಡೆ ಆ ವಿದ್ಯೆಯನ್ನ ಕಲಿದಲೆ ಎಲ್ಲರಿಂದ ಅಪಮಾನಕ್ಕೆ ಒಳಗಾಗ್ತಕ್ಕಂಥದ್ದು. ಹಾಗೆ ತಾಯಿ ತನ್ನ ಮಕ್ಕಳನ್ನ ಸೋದರನ ಬಳಿ ಕಳಿಸಿದಾಗ ಸೂರ್ಯಮಿತ್ರನು ನಿರ್ವಹಿಸಿರ್ತಕ್ಕಂತಹ ಕಾರ್ಯ ಹಾಗೇನೆ ಚತುರತೆ ಮತ್ತೆ ಉಪಾಯದ ಇಲ್ಲಿ ಮೊದಲಾದಂತಹ ಮೌಲ್ಯಗಳನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಈ ಒಂದು ಪ್ರಸ್ತುತ ಪಾಠ ಅಥವಾ ಪ್ರಸ್ತುತ ಈ ಒಂದು ಕಥೆಯ ಆಶಯ ಅಂತಾನೆ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಅತಿಬಲ ಅಂತಕ್ಕಂತಹನು ರಾಜ. ಹಾಗೇನೆ ಅತಿಬಲನ ಹೆಂಡತಿ ಹೆಸರು ಮನೋಹರಿ. ಹಾಗೆ ಅತಿಬಲನ ಮಂತ್ರಿ ಸೋಮಶರ್ಮ. ಹಾಗೇನೆ ಇಲ್ಲಿ ಸೋಮಶರ್ಮನ ಹೆಂಡತಿ ಕಾಶ್ಯಪಿ ಅಂತಕ್ಕಂಥವಳು. ಹಾಗೇನೆ ಇಲ್ಲಿ ಸೋಮಶರ್ಮ ಹಾಗೇನೆ ಕಾಶ್ಯಪಿಯ ಮಕ್ಕಳಾಗಿರ್ತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿ. ಹಾಗೇನೆ ಈ ಕಾಶ್ಯಪಿಯ ಅಣ್ಣನ ಆಗಿರ್ತಕ್ಕಂಥವನು ಅಥವಾ ಆ ಅಣ್ಣನ ಪಾತ್ರ ಹೆಸರೇನಪ್ಪಾ ಅಂದ್ರೆ ಸೂರ್ಯಮಿತ್ರ. ಇಷ್ಟೂ ಪಾತ್ರಗಳು ಈ ಒಂದು ಕಥಾಭಾಗದಲ್ಲಿ ಬರ್ತವೆ ಅಂತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗೋಣ. ಹಾಗೇನೆ ನಿಮ್ಗೇನಾದ್ರೂ 10 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರೆ 2 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರೆ ಅಥವಾ 5 ಅಂಕದ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ನೋಡಿ, ಈ ಕಥಾಭಾಗವನ್ನ ಶಿವಕೋಟ್ಯಾಚಾರ್ಯ ಬರ್ದಿರ್ತಕ್ಕಂತಹ ಒಡ್ಡರಾಧನೆ ಎಂಬ ಕೃತಿಯಿಂದ ಆರಿಸಲಾಗಿದೆ ಎನ್ನುವಂತಹ ವಿಚಾರವನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ನೋಡಿ, ಈ ಸುಕುಮಾರ ಸ್ವಾಮಿಯ ಕಥಾಭಾಗ ಈ ರೀತಿ ಪ್ರಾರಂಭ ಆಗುತ್ತೆ. ಮೊದಲಿಗೆ ನೋಡಿ, ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಎಂಬ ನಾಡು. ಆ ನಾಡಿನ ಪಟ್ಟಣ ಕೌಸಂಬಿ. ಆ ನಾಡಿನ ಪಟ್ಟಣ ಯಾವ್ದಪ್ಪ ಅಂತಂದ್ರೆ ಕೌಸಂಬಿ. ಆ ಕೌಸಂಬಿ ಪಟ್ಟಣವನ್ನ ಆಳ್ತಾ ಇರ್ತಕ್ಕಂತಹ ರಾಜನ ಹೆಸರು ಅತಿಬಲ ಅಥವಾ ಅತಿಬಲ ಎಂಬಂತಹ ರಾಜ ಈ ಕೌಸಂಬಿ ಪಟ್ಟಣವನ್ನ ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಬಹುದು. ಆ ನಂತರ ಆ ಅತಿಬಲನಿಗೆ ಒಬ್ಬಳು ಮಹಾರಾಣಿ ಇದ್ಲು ಅಥವಾ ಅತಿಬಲನ ರಾಣಿಯ ಹೆಸರೇನಪ್ಪಾ ಅಂದ್ರೆ ಮನೋಹರಿ. ನೋಡಿ, ಅತಿಬಲನ ಹೆಂಡತಿಯ ಹೆಸರು ಮನೋಹರಿ. ಅವಳು ಹೆಸರಿಗೆ ತಕ್ಕ ಹಾಗೆ ನೋಡಿದವರಲ್ಲ ಅಲ್ಲಿ ನೋಡಿದವರ ಎಲ್ಲರ ಕಣ್ಣಿಗೆ ಕಣ್ಣು ಕುಕ್ಕುವಂತಹ ಚೆಲುವೆಯಾಗಿದ್ದಳು. ಅಷ್ಟು ರೂಪವತಿಯಾಗಿದ್ಲು, ಅಷ್ಟು ಸೌಂದರ್ಯವತಿಯಾಗಿದ್ಲು ಮನೋಹರಿ ಅಂತಕ್ಕಂಥದ್ದು. ಹಾಗೆ ಅಂತೂ ಅವರಿಬ್ಬರು ತಮ್ಮ ಪ್ರೀತಿ ವಿಷಯದಲ್ಲಿ ತಮ್ಮ ಸುಖ ಸಂತೋಷಗಳನ್ನ ಅನುಭವಿಸುತ್ತಾ ಸಂತೋಷವಾಗಿ ಜೀವನವನ್ನ ಮಾಡ್ತಾ ಇದ್ರು ಅತಿಬಲ ಮತ್ತು ಮನೋಹರಿ ಅಂದ್ರೆ ರಾಜರಾಣಿಯರು. ಹಾಗೇನೆ ಅತಿಬಲನಿಗೆ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿಯ ಹೆಸರು ಸೋಮಶರ್ಮ. ಆ ಸೋಮಶರ್ಮನ ಹೆಂಡತಿ ಹೆಸರು ಕಾಶ್ಯಪಿ. ಹಾಗೇನೆ ಸೋಮಶರ್ಮ ಇಲ್ಲಿ ಎಲ್ಲ ಒಂದ್ ಕಡೆ ಸೋಮಶರ್ಮ ಮತ್ತು ಇಲ್ಲಿ ಕಾಶ್ಯಪಿಗೆ ಇಲ್ಲಿ ಇಬ್ರು ಮಕ್ಳು ಇರ್ತಾರೆ. ಆ ಮಕ್ಕಳನ್ನೇ ಇಲ್ಲಿ ಅಗ್ನಿಭೂತಿ ಮತ್ತೆ ವಾಯುಭೂತಿ ಅಂತಕ್ಕಂಥದ್ದು. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನಿಮ್ಗೆ ಇಟ್ಟಿರ್ತಕ್ಕಂತಹ ಈ ಒಂದು ಕಥಾಭಾಗದಲ್ಲಿ ಸುಕುಮಾರ ಸ್ವಾಮಿ ಕಥೆಯಲ್ಲಿ ಪೂರ್ಣ ಭಾಗವನ್ನ ಇಟ್ಟಿಲ್ಲ, ಒಂದು ಅರ್ಧ ಭಾಗ ಅದರಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅಗ್ನಿಭೂತಿ ಮತ್ತೆ ವಾಯುಭೂತಿಯ ವಿಚಾರಗಳೇ ಇಲ್ಲಿ ಹೆಚ್ಚು ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಈ ಇಬ್ಬರು ಮಕ್ಕಳು
ಈ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇವರು ತಂದೆ ತಾಯಿಗಳ ಮಾತನ್ನ ಕೇಳ್ತಾ ಇರ್ಲಿಲ್ಲ. ತಂದೆ ತಾಯಿಗಳು ಯಾವುದೇ ಒಂದು ಒಳ್ಳೆ ಮಾತುಗಳನ್ನು ಹೇಳಿದ್ರು ಕೂಡ ಕೇಳ್ತಾ ಇರ್ಲಿಲ್ಲ. ಹಾಗೆ ವೇದಗಳಾಗಲಿ ಯಾವುದೇ ರೀತಿಯಾದಂತಹ ವಿದ್ಯೆ ಶಾಸ್ತ್ರಗಳು ಯಾವುದೂ ಕೂಡ ಇವರು ಓದ್ತಾ ಇರಲಿಲ್ಲ, ಕಲಿತಾ ಇರ್ಲಿಲ್ಲ. ಈ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ರು ಕೂಡ ತಂದೆ ಸಂಪಾದಿಸಿದಂತಹ ಸಂಪತ್ತನ್ನೆಲ್ಲ ಇಲ್ಲಿ ಎಲ್ಲ ಒಂದ್ ಕಡೆ ಹಾಳು ಮಾಡ್ತಾ, ವೆಚ್ಚ ಮಾಡ್ತಾ, ಬೇಟೆ ಆಡ್ತಕ್ಕಂಥದ್ದು, ಜೂಜಾಡ್ತಕ್ಕಂಥದ್ದು, ಮಾಂಸ ಸೇವನೆ ಮಾಡ್ತಕ್ಕಂಥದ್ದು, ಮದ್ಯಪಾನ ಮಾಡ್ತಕ್ಕಂಥದ್ದು, ಹೀಗೆ ವೇಶ್ಯಾಗಮನ, ಕಳ್ಳತನ, ದುರ್ವಾಕ್ಯ, ಹೀಗೆ ಸುಮಾರು ಸಪ್ತ ವ್ಯಸನಗಳು ಅಂದ್ರೆ 7 ಬಗೆಯ ಕೆಟ್ಟ ಚಟಗಳಿಗೆ ಬಲಿಯಾಗಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಿಮ್ಗೆ ಕೇಳ್ಬೋದು, ಇಲ್ಲಿ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇವರು ಈ ಸಪ್ತ ವ್ಯಸನಗಳ ಬಗ್ಗೆ ಬರೆಯಿರಿ ಅಂತ ಕೇಳ್ಬೋದು. ನಾನು ಆಲ್ರೆಡಿ ಹೇಳ್ದ ಹಾಗೆ ಬೇಟೆ, ಜೂಜಾಡ್ತಕ್ಕಂಥದ್ದು, ಮಾಂಸ ಸೇವನೆ, ಮದ್ಯಪಾನ, ವೇಶ್ಯಾಗಮನ, ಕಳ್ಳತನ, ದುರ್ವಾಕ್ಯ, ಹೀಗೆ ಸಪ್ತ ಕೆಟ್ಟ ಚಟಗಳಿಗೆ ಬಲಿಯಾಗಿದ್ರು ಅಥವಾ ದಾಸರಾಗಿದ್ರು. ಹೀಗೆ ಹಲವು ದಿನಗಳ ಕಾಲ ಇದೇ ತರ ಕಾಲ ಕಳೀತಾ ಇರ್ತಾರೆ. ಕೆಲವು ದಿನಗಳ ನಂತರ ಆ ಅಗ್ನಿಭೂತಿ ಮತ್ತೆ ವಾಯುಭೂತಿಯ ತಂದೆಯಾಗಿರ್ತಕ್ಕಂತಹ ಇಲ್ಲಿ ಸೋಮಶರ್ಮ ತೀರೋಗ್ತಾನೆ, ಅವನು ಸತ್ತೋಗ್ತಾನೆ. ಆ ಸತ್ತೋದಂತಹ ಸಂದರ್ಭದಲ್ಲಿ ತನ್ನ ಮಂತ್ರಿ ಸತ್ತೋದಲ್ಲ ಅಂತ ಹೇಳಿ ಅತಿಬಲ ಮಹಾರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಸೋಮಶರ್ಮನಿಗೆ ಮಕ್ಕಳಿದ್ದಾರೋ ಇಲ್ಲವೋ ಎಂದು ವಿಚಾರಿಸ್ತಾನೆ. ಆಗ ಮಕ್ಕಳಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗುತ್ತೆ. ಆಗ ತನ್ನ ದೂತರನ್ನ ಕಳಿಸಿ ಆ ಮಕ್ಕಳನ್ನ ಕರೆಸಿ ಆ ಮಕ್ಕಳಿಗೆ ಧೈರ್ಯವನ್ನ ತುಂಬುತ್ತಾನೆ. ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ ಅಂತ ಹೇಳಿ ಆ ಮಕ್ಕಳಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಸ್ನಾನ ಮಾಡಿಸಿ, ಅವರಿಗೆ ಬಟ್ಟೆ ಉಡಿಸಿ, ಹಾಗೆ ತಕ್ಕ ಭೂಷಣಗಳನ್ನ ಕೊಡಿಸಿ, ಊಟ ಬಡಿಸಿ, ತಾಂಬೂಲವನ್ನ ಕೊಟ್ಟು, ನೀವು ದುಃಖ ಪಡಬೇಡಿ, ಧೈರ್ಯದಿಂದಿರಿ ಅಂತ ಹೇಳಿ ಕಳಿಸ್ತಾನೆ ಅತಿಬಲ. ಯಾಕೆಂದ್ರೆ ಅವ್ರ ತಂದೆ ಸತ್ತಂತಹ ದುಃಖದಲ್ಲಿರ್ತಾರೆ ಈ ಮಕ್ಕಳು ಅಂತ ಹೇಳಿ. ಅದಾದ್ಮೇಲೆ ಕೆಲವು ದಿನಗಳ ನಂತರ ಅತಿಬಲ ಮಹಾರಾಜ ಏನ್ ಮಾಡ್ತಾನೆ, ಪುನಃ ತನ್ನ ದೂತರನ್ನ ಕರೆದು ನೋಡ್ರಪ್ಪ, ಹೋಗಿ ಇಲ್ಲಿ ಸೋಮಶರ್ಮನ ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಸರಿ, ದೂತರು ಏನ್ ಮಾಡ್ತಾರೆ, ಬಂದು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಬಂದು ಅರಮನೆಯಲ್ಲಿ ರಾಜಸಭೆ ನಡೀತಾ ಇರ್ತದೆ. ಆ ರಾಜಸಭೆಯಲ್ಲಿ ಅತಿಬಲ ಮಹಾರಾಜ ಏನ್ ಮಾಡ್ತಾನೆ, ಸೋಮಶರ್ಮನ ಮಕ್ಕಳಾಗಿರ್ತಕ್ಕಂತಹ ಅಗ್ನಿಭೂತಿ ಮತ್ತೆ ವಾಯುಭೂತಿಯನ್ನ ಪ್ರಶ್ನೆ ಮಾಡ್ತಾನೆ. ನೀವು ಯಾವ ಯಾವ ವಿದ್ಯೆಗಳನ್ನ ಕಲ್ತಿದ್ದೀರಿ, ಅಥವಾ ನಿಮಗೆ ಯಾವ ಯಾವ ವಿದ್ಯೆಗಳು ಗೊತ್ತು ಹೇಳಿ ಅಂತ. ಆಗ ಇವ್ರೇನ್ ಮಾಡ್ತಿದ್ರೆ, ಈ ಅಗ್ನಿಭೂತಿ ಮತ್ತೆ ವಾಯುಭೂತಿ ಏನ್ ಮಾಡ್ತಾರೆ, ತಲೆ ತಗ್ಗಿಸಿ ಅಥವಾ ತಲೆ ಬಗ್ಗಿಸಿದ್ರು. ರಾಜನ ಮಾತಿಗೆ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡ್ಲಿಲ್ಲ. ಕೊಡದಲೆ ಇವರು ಕಣ್ಣೀರನ್ನ ಸುರಿಸುತ್ತಾ ನಾಚಿಕೆಯಿಂದ ನೆಲದ ಮೇಲೆ ಕಾಲ ಬೆರಳಿನಿಂದ ಗೀರತೊಡಗಿದರು. ಆಗ ಆ ರಾಜ್ಯಸಭೆಯಲ್ಲಿದ್ದಂತಹ ಪಂಡಿತರೆಲ್ಲರೂ ಕೂಡ ಇವರು ಅವಿವೇಕಿಗಳು, ಅಯೋಗ್ಯರು, ಇವರು ಯಾವುದೇ ರೀತಿಯಾದಂತಹ ಶಾಸ್ತ್ರಾಭ್ಯಾಸಗಳನ್ನ ಮಾಡಿಲ್ಲ, ವೇದಾಭ್ಯಾಸವನ್ನ ಮಾಡಿಲ್ಲ, ಇವರು ಸಪ್ತ ವ್ಯಸನಗಳಿಂದ ಇವರೆಲ್ಲ ಒಂದ್ ಕಡೆ ಇವರು ಸಪ್ತ ವ್ಯಸನಿಗಳು ಅಂತ ಅಲ್ಲಿರ್ತಕ್ಕಂತಹ ಪಂಡಿತೋತ್ತಮರೆಲ್ಲರೂ ಕೂಡ ಇವ್ರನ್ನ ಅವಮಾನ ಮಾಡ್ತಾರೆ. ಆಗ ಎಲ್ಲ ಒಂದ್ ಕಡೆ ಆ ಇಲ್ಲಿ ಅತಿಬಲ ಏನ್ ಮಾಡ್ತಾನೆ, ಈ ವಾಯುಭೂತಿ ಮತ್ತೆ ಅಗ್ನಿಭೂತಿಯನ್ನ ಇಬ್ರನ್ನು ಕೂಡ ಆ ರಾಜಸಭೆಯಿಂದ ಅಂದ್ರೆ ಅರಮನೆಯಿಂದ ಓಡಿಸ್ಬಿಡ್ತಾನೆ. ಯಾಕೆಂದ್ರೆ ತಂದೆಯ ಮಂತ್ರಿ ಪದವಿಯನ್ನ ಕೊಡೋದಕ್ಕೆ ಇವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಕರೀತಾನೆ. ಆದ್ರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ವಿದ್ಯೆ ಗೊತ್ತಿರೋದಿಲ್ಲ. ನಂತರ ರಾಜ ಏನ್ ಮಾಡ್ತಾನೆ, ತನ್ನ ದಾಯಾದಿಗೆ ಆ ಮಂತ್ರಿ ಪದವಿಯನ್ನ ಕೊಡ್ತಾನೆ. ಸರಿ, ಇದೆಲ್ಲ ನಡೆದಂತಹ ಸಂಗತಿ ಎಲ್ಲವೂ ಕೂಡ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ಬರಿಗೂ ಈ ದುಃಖ ತರುತ್ತೆ. ಎಂತಹ ಅವಿವೇಕಿಗಳಾಗೋದು ನಾವು. ಎಲ್ಲ ಒಂದ್ ಕಡೆ ಈಗ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ತಮ್ಗ್ ತಾವು ಮಾಡಿರ್ತಕ್ಕಂತಹ ಪಾಪ ಪ್ರಜ್ಞೆ ಅಥವಾ ಎಲ್ಲೋ ಒಂದ್ ಕಡೆ ತಮ್ಮ ಈ ಒಂದು ಅವಿವೇಕದ ಅರಿವು ಇವರಿಗೆ ಆಗ್ತಾ ಇದೆ. ಏನ್ ಮಾಡೋದಾಗಾದ್ರೆ ಏನಾದ್ರೂ ಮಾಡಿ ನಾವು ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ ಅವರು ವೈರಾಗ್ಯದಿಂದ ಏನ್ ಮಾಡ್ತಾ ಇದ್ರೆ ಇಲ್ಲಿ ಹರಿದೋಗಿರ್ತಕ್ಕಂತಹ ಬಟ್ಟೆಯನ್ನ ಹಾಕೊಂಡು
ಭಿಕ್ಷೆ ಬೇಡಿಕೊಂಡಾದರೂ ಓದೋಣ ಎಂದು ಇಬ್ಬರು ಅಣ್ಣ ತಮ್ಮಂದಿರಿಬ್ಬರು ಕೂಡ ನಿರ್ಧರಿಸ್ತಾರೆ. ಈಗ ನಿರ್ಧಾರ ಮಾಡಿಕೊಂಡು ನಂತರ ಏನ್ ಮಾಡ್ತಾ ಇದ್ರಪ್ಪ, ನಡೆದ ಸಂಗತಿಯನ್ನ ತನ್ನ ತಾಯಿಗೆ ಬಂದು ತಿಳಿಸ್ತಾರೆ. ಅಮ್ಮ, ಈ ರೀತಿ ಆಯ್ತು, ರಾಜ್ಯಸಭೆಯಲ್ಲಿ ನಮಗೆ ಅವಮಾನ ಆಯ್ತು ಅಂತ ಹೇಳಿದಂತ ಸಂದರ್ಭದಲ್ಲಿ, ಸರಿ, ಆಗ ತಾಯಿ ಏನ್ ಮಾಡೋದು, ತನ್ನ ಮಕ್ಕಳನ್ನ ತಾಯಿಗೆ, ತನ್ನ ಮಕ್ಕಳು ಯಾವುದೇ ರೀತಿ ನೋಡಿ, ಎತ್ತವರಿಗೆ ಯಜ್ಞ ಕೂಡ ಮುದ್ದು ಅನ್ನೋ ಹಾಗೆ ಎತ್ತ ತಾಯಿ ಮಕ್ಕಳು ಯಾವುದೇ ರೀತಿಯ ವ್ಯಸನಕ್ಕೆ ಬಲಿಯಾಗಿದ್ರು ಕೂಡ ಮಕ್ಕಳೇ ಅಲ್ವಾ ತಾಯಿಗೆ ಅಂತ ಅನ್ನೋ ರೀತಿಯಲ್ಲಿ ಈಗ ಆ ಕಾಶ್ಯಪಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ, ತನ್ನ ಮಕ್ಕಳಾದ ಅಗ್ನಿಭೂತಿ ಮತ್ತೆ ವಾಯುಭೂತಿಗೆ ಹೇಳ್ತಾಳೆ, ಮಕ್ಕಳೇ, ಮಗಧೆ ಎಂಬ ನಾಡಿನಲ್ಲಿ ರಾಜಗೃಹ ಎಂಬ ಪಟ್ಟಣವಿದೆ. ಆ ಪಟ್ಟಣವನ್ನ ಸುಬಲನೆಂಬ ರಾಜನು ಆಳುತ್ತಿದ್ದಾನೆ. ಅವನ ರಾಣಿ ಸುಪ್ರಭೆ. ಅವರಿಗೆ ಮಂತ್ರಿಯಾಗಿರುವವನು ಸೂರ್ಯಮಿತ್ರ. ಸೂರ್ಯಮಿತ್ರ ಬೇರೆ ಯಾರೂ ಅಲ್ಲ, ಅವನು ನನ್ನ ಅಣ್ಣ. ನೋಡಿ, ಅವನು ಎಲ್ಲಾ ವಿದ್ಯೆಗಳನ್ನ, ಸಕಲ ವಿದ್ಯೆ ಪಾರಂಗತನಾಗಿರ್ತಕ್ಕಂತಹವನು ನನ್ನ ಅಣ್ಣ ಸೂರ್ಯಮಿತ್ರ. ನಾನು ಪತ್ರವನ್ನ ಬರೆದು ಕೊಡ್ತೀನಿ, ಹೀಗೆ ನನ್ನ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸು ಅಂತ. ನೀವು ಈ ಪತ್ರವನ್ನ ತೆಗೆದುಕೊಂಡು ಹೋಗಿ ನನ್ನ ಅಣ್ಣನಾಗಿರ್ತಕ್ಕಂತಹ ಸೂರ್ಯಮಿತ್ರನಿಗೆ ಕೊಡಿ ಅಂತ. ಸರಿ, ಆಯ್ತು ಅಂತ ಹೇಳಿ ತಾಯಿ ಪತ್ರವನ್ನ ಕೊಡ್ತಾರೆ. ಆ ಪತ್ರವನ್ನ ತೆಗೆದುಕೊಂಡು ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ರೂ ಕೂಡ ಇಲ್ಲಿ ಬರ್ತಾರೆ. ಆ ರಾಜಗೃಹಕ್ಕೆ ಬರ್ತಕ್ಕಂಥದ್ದು. ಆ ರಾಜಗೃಹ ಪಟ್ಟಣಕ್ಕೆ ಬರ್ತಾರೆ. ನಂತರ ಅಲ್ಲಿ ಮನೆಯನ್ನ, ಇಲ್ಲಿ ಯಾವುದು ಈ ಸೂರ್ಯ ಮಿತ್ರನ ಮನೆ ಯಾವುದು ಅಂತ ಕೇಳ್ಕೊಂಡು ಬರ್ತಾರೆ. ಸರಿ, ಸೂರ್ಯಮಿತ್ರನ ಮನೆಗೆ ಕೇಳ್ಕೊಂಡ್ ಬಂದಾಗ ಆ ಮನೆ ಗೊತ್ತಾಗುತ್ತೆ. ಆನಂತರ ಅವ್ರ ಮನೆಗೆ ಹೋಗ್ತಾರೆ. ಅವನನ್ನ ಕಂಡು ತಾಯಿ ಬರೆದಂತಹ ಪತ್ರವನ್ನ ಸೂರ್ಯಮಿತ್ರನ ಕೈಗೆ ಕೊಡ್ತಾರೆ. ಸೂರ್ಯಮಿತ್ರನಿಗೆ ಆ ಪತ್ರವನ್ನ ನೋಡಿ ಗೊತ್ತಾಗುತ್ತೇವೋ. ಆಗ, ನೀವು ಎಲ್ಲಿಂದ ಬಂದ್ರಿ, ನೀವ್ ಯಾರು, ಯಾರ ಪುತ್ರರು ಎಂದು ಹೀಗೆ ಪ್ರಶ್ನೆಯನ್ನ ಕೇಳ್ತಾನೆ. ನಾವು ಈ ಕೌಸಂಬಿಯಿಂದ ನಾವೆಲ್ಲಿಂದ ಬಂದ್ವಪ್ಪ ಅಂದ್ರೆ ಕೌಸಂಬಿಯಿಂದ ಬಂದಿದ್ದೆವು. ಆದ್ರೆ ಈ ಪತ್ರವನ್ನ ನಿಮ್ಮ ತಂಗಿಯಾಗಿರ್ತಕ್ಕಂತಹ ಕಾಶ್ಯಪಿಯವರು ಕಳಿಸಿದ್ರು ಅಂತ ಪತ್ರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಪತ್ರವನ್ನ ಓದ್ತಾನೆ. ಆ ಪತ್ರದಲ್ಲಿ ಯಾವ ವಿಚಾರ ಇರುತ್ತಪ್ಪ ಅಂದ್ರೆ, ಇಲ್ಲಿ ಆ ಪತ್ರದಲ್ಲಿ ಇರ್ತಕ್ಕಂಥ ವಿಚಾರ ಈ ರೀತಿ ಇರುತ್ತೆ. ಇಲ್ಲಿ ಸೋಮಶರ್ಮ ತೀರಿ ಹೋದದ್ದು, ಆ ಸೋಮಶರ್ಮನ ಎಲ್ಲೋ ಒಂದ್ ಕಡೆ ಮಕ್ಕಳು ಏನಾಗಿದ್ರಪ್ಪ ಅಂದ್ರೆ ಕೆಟ್ಟ ಚಟಗಳಿಗೆ ಬಲಿಯಾಗಿರ್ತಕ್ಕಂಥದ್ದು, ಅಥವಾ ಅವರು ಸಪ್ತ ವ್ಯಸನಿಗಳಾಗಿರ್ತಕ್ಕಂಥ ವಿಚಾರ. ಹಾಗೇನೆ ಮಂತ್ರಿ ಪದವಿ ಬೇರೆಯವರಿಗೆ ಸಿಕ್ಕಿರ್ತಕ್ಕಂತಹ ವಿಚಾರ ಆಗಿರ್ಬೋದು. ಹಾಗೇನೆ ಇವರನ್ನ ಶಾಸ್ತ್ರಜ್ಞರು, ಬುದ್ಧಿವಂತರು, ಯೋಗ್ಯರು ಆಗುವಂತೆ ಮಾಡಬೇಕೆಂದು ಆ ಪತ್ರದಲ್ಲಿ ಕಾಶ್ಯಪಿ ಸೂಚಿಸಿದ್ದಳು ತನ್ನ ಅಣ್ಣನಿಗೆ. ಈ ವಿಷಯಗಳನ್ನ ಇಲ್ಲಿ ಸೂರ್ಯಮಿತ್ರ ಏನ್ ಮಾಡ್ತಾನೆ, ಗಂಭೀರವಾಗಿ ಪರಿಗಣಿಸ್ತಾನೆ. ಯಾಕೆಂತಂದ್ರೆ, ನಾನು ಮಾವ ಅಥವಾ ನನ್ನ ತಂಗಿ, ಅವರು ಈಗ ಕಾಶ್ಯಪಿ ನನ್ನ ತಂಗಿ, ನೀವು ನನ್ನ ಸೋದರ ಅಳಿಯಂದಿರು ಅಂತ ಏನಾದ್ರು ಹೇಳಿ ನಾನು ಸಲಿಗೆಯನ್ನ ಕೊಟ್ರೆ ಇವರು ಮತ್ತೆ ಗರ್ವಿಷ್ಠರಾಗ್ತಾರೆ, ಮತ್ತೆ ಸೋಮಾರಿಗಳಾಗಿ ಇವರು ಎಲ್ಲೋ ಒಂದ್ ಕಡೆ ಮತ್ತೆ ವಿದ್ಯೆಯನ್ನ ಕಲಿಯೋದಕ್ಕೆ ಇವರು ಮುಂದೆ ಬರೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಬಂದು ಆಗ ಸೂರ್ಯಮಿತ್ರ ಅಗ್ನಿಭೂತಿ ಮತ್ತೆ ವಾಯುಭೂತಿಗೆ ಹೇಳ್ತಾನೆ, ನೋಡಿ, ನನಗೆ ಯಾವುದೇ ರೀತಿಯಾದಂತ, ನೋಡಿ, ನಾವು ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಸೂರ್ಯಮಿತ್ರ ಯಾಕೆ ಆ ರೀತಿ ಹೇಳ್ತಾನೆ ಅಂತಂದ್ರೆ, ನಾನು ಸೋದರ ಮಾವ ಅನ್ನುವಂತಹ ಸಲಿಗೆಯನ್ನ ಕೊಟ್ರೆ ಇವ್ರು ಎಲ್ಲಿ ವಿದ್ಯೆಯನ್ನ ಕಲಿಯೋದಿಲ್ವೋ. ಈಗ ಆಲ್ರೆಡಿ ತನ್ನ ತಂದೆ ಕೊಟ್ಟಿರ್ತಕ್ಕಂತಹ ಒಂದು ಎಲ್ಲೋ ಒಂದ್ ಕಡೆ ಆ ಸುಖದ ಸುಪ್ಪತ್ತಿಗೆ, ಅಥವಾ ಅವರು ಹೇಳ್ದೆ ಕೇಳ್ದಲೆ ಇವರು ಯಾವ ರೀತಿ ತಮ್ಮ ಬದುಕನ್ನ ಹಾಳು ಮಾಡ್ಕೊಂಡಿದ್ದಾರೆ, ಅದೇ ರೀತಿ ನಾನು ಸಲಿಗೆಯನ್ನ ಕೊಡಬಾರದು ಅಂತ ಹೇಳಿ ಅವನು ಆ ಅಗ್ನಿಭೂತಿ ಮತ್ತೆ ವಾಯುಭೂತಿಗೆ ಈ ರೀತಿ ಹೇಳ್ತಾನೆ, ನೋಡ್ರಪ್ಪ, ನನಗೆ ಯಾವ ಕಾಶ್ಯಪಿ ಎಂಬಂತಹ ತಂಗಿಯೂ ಇಲ್ಲ, ಹಾಗೇನೆ ಸೋಮಶರ್ಮ ಅನ್ನುವಂತಹ ಇಲ್ಲಿ ಬಾಮೈದನು ಕೂಡ ಇಲ್ಲ ಅಂತ ಹೇಳ್ತಾನೆ. ಸರಿ, ನನಗೆ ಸೂರ್ಯಮಿತ್ರ ಎಂಬ ಹೆಸರಿದೆ, ಆದ್ರೆ ನಿಮ್ಮ ಮಾವನಾಗಿರುವಂತಹ ಸೂರ್ಯಮಿತ್ರ ನಾನಲ್ಲ ಅಂತ ಈ ವಿಚಾರವನ್ನ ಹೇಳ್ತಾನೆ.
ಈಗ ಹೇಳಿದಂತಹ ಸಂದರ್ಭದಲ್ಲಿ ನಂತರ ಯಾರ ಮಕ್ಕಳಾದ್ರೇನಪ್ಪ, ನೀವ್ ಯಾರಾದ್ರೇನು, ಎಲ್ಲಿಂದ ಬಂದಿದ್ರೇನು, ನಿಮ್ಮ ಉದ್ದೇಶ, ಬಂದಿರ್ತಕ್ಕಂಥ ಉದ್ದೇಶ ಏನು? ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿದ್ದರೆ ಸಾಕು. ನೀವು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನ ಕಲಿಬೇಕು ಅನ್ನುವಂತಹ ಹಂಬಲ ಇದ್ರೆ ಸಾಕು. ನೀವ್ ಯಾರಾದ್ರೇನು, ನನಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ. ಆದ್ರೆ ನೀವು ಭಿಕ್ಷಾಟನೆಯನ್ನ ಮಾಡಿ ಅರಕು ಬಟ್ಟೆ ಉಟ್ಟು ಹಗಲಿರುಳು ಆಲಸ್ಯಗೊಳ್ಳದೆ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ನೀವು ಸಾಧ್ಯತೆ ಉಳ್ಳವರಾದರೆ ನಾನು ನಿಮಗೆ ವಿದ್ಯೆಯನ್ನ ಕಲಿಸುತ್ತೇನೆ ಅಂತ ಸೂರ್ಯಮಿತ್ರ ಹೇಳ್ತಾನೆ. ಸರಿ ಆಯ್ತು ಅಂತ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ರು ಕೂಡ ಸೂರ್ಯಮಿತ್ರನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಸಂತೋಷ ಪಡ್ತಾರೆ. ಸದ್ಯ ನಮಗೆ ವಿದ್ಯೆಯನ್ನ ಕಲಿಸುವಂತಹ ಒಬ್ಬ ಗುರು ಸಿಕ್ಕುದ್ರಲ್ಲ ಅಂತ ಹೇಳಿ. ಹೀಗೆ ಒಂದು ಒಳ್ಳೆಯ ದಿನ ನೋಡಿ, ಯೋಗ್ಯವಾದ ದಿನ, ಯೋಗ್ಯವಾದ ಮುಹೂರ್ತ, ಯೋಗ್ಯವಾದಂತಹ ನಕ್ಷತ್ರವನ್ನ ನೋಡಿ ವಿದ್ಯಾಭ್ಯಾಸವನ್ನ ಇಲ್ಲಿ ಸೂರ್ಯಮಿತ್ರ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಯಾವ ರೀತಿ ಅಂದ್ರೆ, ಹಗಲಿರುಳು ಎಡಬಿಡದೆ ಸುಮಾರು 7-8 ವರ್ಷಗಳ ಕಾಲ ತನ್ನ ವಿದ್ಯೆಯನ್ನ ಧಾರೆ ಎರಿತಾನೆ ಅಗ್ನಿಭೂತಿಗೆ ಮತ್ತು ವಾಯುಭೂತಿಗೆ ಇಲ್ಲಿ ಸೂರ್ಯಮಿತ್ರ. ಸರಿ, 8 ವರ್ಷಗಳ ಕಾಲ ಅವರಿಗೆ ಇಲ್ಲಿ ಏನಪ್ಪಾ ಅಂದ್ರೆ ಸುಮಾರು 4 ವೇದಗಳು, 6 ಅಂಗಗಳಾದಂತಹ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯಗಳನ್ನು, ಹಾಗೆ 18 ಧರ್ಮಶಾಸ್ತ್ರಗಳನ್ನು, ಹಾಗೆ ಮೀಮಾಂಸೆ, ತರ್ಕಶಾಸ್ತ್ರ, ಅಲಂಕಾರ ಶಾಸ್ತ್ರ, ಶಬ್ದಕೋಶ, ಹಾಗೇನೆ ಕಾವ್ಯ ನಾಟಕಗಳು, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಗೆ ಸಾಮುದ್ರಿಕ ಶಾಸ್ತ್ರ, ಅಶ್ವಶಾಸ್ತ್ರ, ಗಜಶಾಸ್ತ್ರ, ವೈದ್ಯಶಾಸ್ತ್ರ, ಅನೇಕ ಸಕಲ ವಿದ್ಯೆಗಳನ್ನ ಕಲಿಸಿ ಅವರನ್ನ ಯೋಗ್ಯರನ್ನಾಗಿ ಮಾಡ್ತಾನೆ ಇಲ್ಲಿ ಸೂರ್ಯಮಿತ್ರ. ಹೀಗೆ ಇಲ್ಲಿ ಎಲ್ಲ ಒಂದ್ ಕಡೆ ಈ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ರು ಸೂರ್ಯಮಿತ್ರನಿಗೆ ತಮ್ಮ ಅನುಗ್ರಹದಿಂದ ನಾವು ಎಲ್ಲಾ ವಿದ್ಯೆಗಳನ್ನ ಕಲಿತು ವಿದ್ವಾಂಸರಾದೆವು ಅಂತ ಹೇಳಿ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಗುರುಗಳಿಗೆ ವಂದಿಸಿ ನಮ್ಮ ನಾಡಿಗೆ ನಾವು ಹೋಗುತ್ತೇವೆ ಅಂತ ಹೇಳಿದಾಗ ಆಗ ಸೂರ್ಯಮಿತ್ರ ಅಗ್ನಿಭೂತಿ ಮತ್ತೆ ವಾಯುಭೂತಿಗೆ ನೀವು ತನ್ನ ತಂಗಿಯ ಮಕ್ಕಳೇ, ಆಗ ನಿಜದ ಸಂಗತಿಯನ್ನು ಹೇಳ್ತಾರೆ. ನೋಡಪ್ಪ, ನೀವ್ಯಾರು ಬೇರೆಯವರಲ್ಲ, ನೀವು ನನ್ನ ತಂಗಿಯ ಮಕ್ಕಳೇ. ಯಾಕೆ ಅಂತ ಅಂದ್ರೆ ಇಲ್ಲಿ ನೀವು ನನಗೆ ಸೋದರ ಅಳಿಯಂದಿರೇ ಆಗುವಿರಿ, ಆದರೆ ನಿಮಗೆ ನಾನು ಸಲಿಗೆಯನ್ನ ಕೊಡಲಿಲ್ಲ. ಯಾಕೆಂದ್ರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟಂತಹ ಸಲಿಗೆಯಿಂದ ಎಲ್ಲ ಒಂದ್ ಕಡೆ ಉನ್ಮತ್ತರಾಗಿ ಕೆಟ್ಟು ಹೋಗಿದ್ದೀರಿ. ಇಲ್ಲಿಯೂ ಕೂಡ ಹಾಗೆ ಆಗಬಹುದೆಂದು ನಾನು ಭಾವಿಸಿ ನಿಮಗೆ ಸಲಿಗೆಯನ್ನ ಕೊಡ್ಲಿಲ್ಲ. ನನ್ನ ಉದ್ದೇಶ ನಿಮಗೆ ಸಕಲ ವಿದ್ಯೆಗಳನ್ನ ಕಲಿಸಿ ಯೋಗ್ಯರನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶ ಆಗಿತ್ತು. ಅದರಿಂದ ನನ್ನನ್ನ ಇಲ್ಲ ಒಂದ್ ಕಡೆ ತಪ್ಪು ಭಾವಿಸ್ಬೇಡಿ, ನನ್ನ ಬಗ್ಗೆ ಕೋಪ ಮಾಡ್ಕೋಬೇಡಿ, ಕ್ಷಮಿಸಿ ಅಂತ ಹೇಳ್ತಾನೆ. ಸರಿ, ಆಗ ಸೂರ್ಯಮಿತ್ರ ಅವರಿಗೆ ಹೋಗ್ತೀವಿ ಅಂದಾಗ ಅವರಿಗೆ ವಸ್ತ್ರಾಭರಣಗಳನ್ನ ಕೊಟ್ಟು ಪ್ರಯಾಣಕ್ಕೆ ಬೇಕಾಗಿರ್ತಕ್ಕಂತಹ ಬುತ್ತಿಯನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಹಿರಿಯವನಾಗಿರ್ತಕ್ಕಂತಹ ಅಗ್ನಿಭೂತಿ ತನ್ನ ಉಪಕಾರ ಸ್ಮರಣೆಯನ್ನ ಮಾಡ್ತಾನೆ. ಹೆಂಗೋ ನಮಗೆ ಸಲಿಗೆ ಕೊಡದೆ ನಮ್ಮ ಮಾವ ನಮಗೆ ಇಲ್ಲಿ ವಿದ್ಯೆಯನ್ನ ಕಲಿಸಿದ್ರು, ಉಪಕಾರವನ್ನ ಮಾಡಿದ್ರು ಅಂತ ಮನಸ್ಸಿನಲ್ಲಿಯೇ ಭಾವಿಸಿಕೊಂಡು ಇಲ್ಲಿ ಅಗ್ನಿಭೂತಿ ಸಂತೋಷವನ್ನ ಪಟ್ರೆ, ಅದರ ತದ್ವಿರುದ್ಧವಾಗಿ ಇಲ್ಲಿ ವಾಯುಭೂತಿ ಹೇಳ್ತಾನೆ, ಅಗ್ನಿಭೂತಿಯ ತಮ್ಮ ವಾಯುಭೂತಿ ಹೇಳ್ತಾನೆ, ನಮಗೆ ಸೂರ್ಯಮಿತ್ರ ಮಾಡುವುದೆಲ್ಲ ಅಪಕಾರವೇ ಎಂದು ಬಗೆದನು. ಸೂರ್ಯಮಿತ್ರ ನಮ್ಗೇನ್ ಮಾಡ್ದ? ಅಪಕಾರವನ್ನ ಮಾಡಿದ್ದಾನೆ ಅಂತ ಉಂಡು ಮನೆಗೆ 2 ಬಗೆಯುವಂತಹ ಕೆಲಸವನ್ನ ಇಲ್ಲಿ ಎಲ್ಲ ಒಂದ್ ಕಡೆ ವಾಯುಭೂತಿ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಏನ್ ಹೇಳ್ತಾನೆ? ಯಾಕೆ ಉಪಕಾರ ಸ್ಮರಣೆಯನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಮಾಡೋದಿಲ್ಲ ವಾಯುಭೂತಿ ಅಂತ ನಾವು ನೋಡೋದಾದ್ರೆ, ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗ್ಲಿ ಅಥವಾ ಉಪ್ಪನ್ನಾಗ್ಲಿ ಮಜ್ಜಿಗೆಯನ್ನಾಗ್ಲಿ ನಮಗೆ ಕೊಡ್ಲಿಲ್ಲ. ನಾವು ಭಿಕ್ಷೆ ಬೇಡಿ ಅನ್ನವನ್ನ ತರ್ತಾ ಇದ್ದೋ, ಅದಕ್ಕೆ ರುಚಿಗೆ ಹಾಕೊಳ್ಳೋದಕ್ಕೆ ಮಜ್ಜಿಗೆನಾಗ್ಲಿ ಎಣ್ಣೆನಾಗ್ಲಿ ಉಪ್ಪನ್ನಾಗ್ಲಿ ಕೊಡ್ಲಿಲ್ಲ ಇವನು. ಹಾಗೇನೆ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ನಮಗೆ ತಲೆಗೆ ಹಚ್ಚಿಕೊಳ್ಳಲು ಎಣ್ಣೆ ಕೂಡ ಕೊಡ್ಲಿಲ್ಲ. ಹಾಗೇನೆ
ಇವನು ಮಾತ್ರ ಪ್ರತಿ ದಿವಸ ಇಲ್ಲಿ ದಿವ್ಯ ಆಹಾರಗಳನ್ನ ಆಳುಗಳ ಜೊತೆ ನೆಂಟರಿಷ್ಟರ ಜೊತೆ ಸೇರ್ಕೊಂಡು ಉಣ್ತಾ ಇದ್ದ. ಆದ್ರೆ ನಮಗೆ ಹಬ್ಬ ಹರಿದಿನಗಳಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದೂ ಕೂಡ ಹೇಳಲಿಲ್ಲ. ಇವನು ನಮಗೆ ಪಂಚಪಾಪ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇವನು ಮಾಡಿರ್ತಕ್ಕಂಥದ್ದು ನಮಗೆ ಪಂಚಪಾಪವನ್ನ ಮಾಡಿದ್ದಾನೆ. ನಮ್ಮಿಬ್ಬರನ್ನ ಸುಮಾರು 8 ವರ್ಷಗಳವರೆಗೆ ಶತ್ರುಗಳಂತೆ ಭಾವಿಸಿ ದಂಡಿಸಿದ್ದಾನೆ ಎನ್ನುವಂತ ಮಾತನ್ನ ಇಲ್ಲಿ ವಾಯುಭೂತಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಒಂದ್ ಕಡೆ ಸೂರ್ಯಮಿತ್ರನ ಬಗ್ಗೆ ಒಂದು ಕ್ರೋಧ ಭಾವವನ್ನ ಇಟ್ಕೊಂಡಿರ್ತಕ್ಕಂಥವನು ಆ ಕ್ರೋಧ ಭಾವವನ್ನ ಇಟ್ಕೊಂಡೇನೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಸರಿ, ನಂತರ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ರು ಕೂಡ ಈ ಕೌಸಂಬಿಗೆ ಬರ್ತಾರೆ. ಬಂದು ತಮ್ಮ ಮನೆಗೆ ಬಂದು ತಾಯಿಯನ್ನ ಕಂಡು ನಮಸ್ಕರಿಸಿ, ಅಮ್ಮ ನಾವು ವಿದ್ವಾಂಸರಾಗಿ ಬಂದೆವು ಅಂತ ಹೇಳಿ ನಂತರ ಸ್ನಾನವನ್ನ ಮಾಡಿ ಹಾಗೆ ಊಟ ಮಾಡಿ ವಿಶ್ರಾಂತಿಯನ್ನ ತೆಗೆದುಕೊಂಡ್ರು. ಒಂದು ಒಳ್ಳೆಯ ದಿನ ನೋಡಿ, ನಕ್ಷತ್ರ ಇಲ್ಲಿಗೆ ಮುಹೂರ್ತವನ್ನ ನೋಡಿ ಅತಿಬಲ ಮಹಾರಾಜನ ಅರಮನೆಗೆ ಬರ್ತಾರೆ ಅಗ್ನಿಭೂತಿ ಮತ್ತು ವಾಯುಭೂತಿ. ಬಂದು ರಾಜನನ್ನ ಕಂಡು ರಾಜಸಭೆಯಲ್ಲಿ ರಾಜ ಮತ್ತು ಪಂಡಿತರ ಎದುರು ತಮ್ಮ ಪಾಂಡಿತ್ಯವನ್ನ ಪ್ರಕಟಿಸ್ತಾರೆ. ಆಗ ಪಂಡಿತರು ಅಗ್ನಿಭೂತಿ ಮತ್ತು ವಾಯುಭೂತಿಯ ಒಂದು ಪಾಂಡಿತ್ಯವನ್ನ ನೋಡಿ ಅವರು ಅಲ್ಲಿರ್ತಕ್ಕಂತಹ ಯಾವ ಪಂಡಿತರು ಅವರನ್ನ ತೆಗಳಿದ್ದರೋ, ಅವರು ಅಯೋಗ್ಯರು ಅಂತ ಹೇಳಿದ್ರು, ಅವರು ಇವತ್ತು ಅವರನ್ನ ಹೊಗಳುತ್ತಾ ಇದ್ದಾರೆ. ಹಾಗೆ ರಾಜನಾದಂತಹ ಅತಿಬಲನಿಗೂ ಇವರ ಪಾಂಡಿತ್ಯವನ್ನು ನೋಡಿ ಸಂತೋಷ ಆಗೋಯ್ತು. ಹಾಗೇನೆ ಒಂದ್ ಕಡೆ ಸಂತೋಷಗೊಂಡು ನಿಮ್ಮ ತಂದೆಯ ಮಂತ್ರಿಸ್ಥಾನವನ್ನ ಸ್ವೀಕರಿಸಿ ಎಂದು ಅಗ್ನಿಭೂತಿ ಮತ್ತು ವಾಯುಭೂತಿಗೆ ಅತಿಬಲನು ಇಲ್ಲಿ ತಂದೆಯ ಮಂತ್ರಿಸ್ಥಾನವನ್ನ ಕೊಡ್ತಾನೆ. ಆಗ ಇಬ್ಬರು ರಾಜನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ರಾಜನಿತ್ತಂತಹ ಮಂತ್ರಿಸ್ಥಾನವನ್ನ ಸ್ವೀಕರಿಸಿ ಸಂತೋಷದಿಂದ ಇರ್ತಾರೆ ಎನ್ನುವಂತಹ ವಿಚಾರವನ್ನ ಈ ಒಂದು ಕಥಾಭಾಗದಲ್ಲಿ ನಿಮಗೆ ಇಟ್ಟಿರ್ತಕ್ಕಂತಹ ಪಠ್ಯದ ವಿಚಾರದಲ್ಲಿ ಇಷ್ಟು ಸಾರಾಂಶ ಇದೆ ಅಂತ ಹೇಳ್ತಾ ಇವತ್ತಿಗೆ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ನಾವು ಎಲ್ರೂ ಕೂಡ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ.